ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಇವತ್ತು ಅಳವಿ ಬೀಜ ಅಂದರೆ ಹಲೀಮ್ ಸೀಡ್ ಅಂತ ಕೂಡ ಹೇಳ್ತಾರೆ. ಈಸಿಯಾಗಿ ಸಿಗುವಂಥ ಈ ಹಲೀಮ್ ಸೀಡ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ಕಿನ್ ಕೇರ್, ಹೇರ್ ಕೇರ್ ಜೊತೆಗೆ ಹೆಲ್ತ್ ಬೆನಿಫಿಟ್ಸ್ನ ಕೂಡ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಾಧಾರಣವಾಗಿ ಕೊಲಾಜನ್ ಮಾಸ್ಕ್ ಅಂತ ಹಾಕೊಳ್ತಾ ಇರ್ತೀವಿ. ಯಾವುದೋ ಕೆಮಿಕಲ್ ಓರಿಯೆಂಟೆಡ್ ಕೊಲಾಜನ್ ಮಾಸ್ಕ್ ಹಾಕೊಳ್ಳೋದಕ್ಕಿಂತ ಅಳವಿ ಬೀಜನ ಒಂದು 3 to 4 ಅವರ್ಸ್ ಬಿಸಿನೀರಲ್ಲಿ ಸೋಕ್ ಮಾಡಿ ಅದು ಒಂದು ಜೆಲ್ಲಿ ಸಬ್ಸ್ಟೆನ್ಸ್ಗೆ ಕನ್ವರ್ಟ್ ಆಗುತ್ತೆ. ಅದನ್ನು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು 20 ನಿಮಿಷ ಬಿಟ್ಟು ಹಗುರವಾಗಿ ಮಸಾಜ್ ಮಾಡ್ತಾ ಫೇಸ್ ವಾಶ್ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ಕೊಲಾಜನ್ ಬೂಸ್ಟ್ ಆಗುತ್ತೆ. ಗ್ಲೋ ಕೂಡ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ಇದರಲ್ಲಿ ಟ್ಯಾನ್ ರೆಡ್ಯೂಸ್ ಆಗಿ ಪಿಂಪಲ್ ಮಾರ್ಕ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇದನ್ನು ನಾವು ಇನ್ನಷ್ಟು ಬೆನಿಫಿಟ್ ಬೇಕು ಅನ್ನೋದಾದರೆ ಚೆನ್ನಾಗಿ ಪೌಡರ್ ಮಾಡಿಟ್ಕೊಂಡು ಅದನ್ನು ಯಾವಾಗ ಬೇಕೋ ಆವಾಗ ಇನ್ಸ್ಟೆಂಟಾಗಿ ಫೇಸ್ ಪ್ಯಾಕ್ ಥರ ಕೂಡ ಯೂಸ್ ಮಾಡ್ಬೋದು. ಇದರ ಜೊತೆಗೆ ಫ್ರೂಟ್ ಪಲ್ಪ್ ಅಥವಾ ಫ್ಲೋರಲ್ ಪಲ್ಪ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಫೇರ್ನೆಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸ್ಕಿನ್ ವೈಟ್, ಟೈಟ್ ಆ್ಯಂಡ್ ಬ್ರೈಟ್ ಕೂಡ ಆಗುತ್ತೆ. ಇದನ್ನು ಹೇರ್ ಮಾಸ್ಕ್ ಆಗಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ವೆರಿ ಸಿಂಪಲ್. ನೀವು ಹಲೀಮ್ ಸೀಡ್ಸ್ನ ಅಥವಾ ಅಳವಿ ಬೀಜ ಅಂತ ಏನು ಹೇಳ್ತೀವಿ ಅದನ್ನು ಫೈನ್ ಪೌಡರ್ ಮಾಡಿಟ್ಕೊಂಡು ಈಕ್ವಲ್ ಕ್ವಾಂಟಿಟಿ ಆಫ್ ಅಗಸೆ ಬೀಜನ ಕೂಡ ಯೂಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಪೌಡರ್ ಮಾಡಿಟ್ಕೊಂಡು ಬಿಸಿನೀರಲ್ಲಿ ಕಲಸಿ ಹೇರ್ಗೆ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿದರೆ ಸಾಕು. ಯಾವುದೇ ರೀತಿ ಬೊಟಾಕ್ಸ್ ಟ್ರೀಟ್ಮೆಂಟ್ ಬೇಕಾಗೋದೇ ಇಲ್ಲ. ಅಷ್ಟು ಚೆನ್ನಾಗಾಗುತ್ತೆ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡಿ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಕೂಡ ಮಾಡ್ತಾ ಬರುತ್ತೆ. ಇನ್ನು ಹೆಲ್ತ್ ಬೆನಿಫಿಟ್ ಮಾಡ್ಕೊಳ್ಬೇಕಾ, ಇದರಲ್ಲಿ ತುಂಬ ಚೆನ್ನಾಗಿ ನಾವು ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಏನು ಮಾಡ್ತೀವಿ ಅದನ್ನು ಕೂಡ ಮಾಡ್ಬೋದು. ಅಥವಾ ನೀವು ಅಂಟುಂಡೆ ಮಾಡ್ತೀರಾ ಅನ್ನೋದಾದರೆ ಈ ಹಲೀಮ್ ಸೀಡ್ನ ಕೂಡ ಸ್ವಲ್ಪ ತುಪ್ಪದಲ್ಲಿ ಬಿಸಿ ಮಾಡಿ ಆನಂತರ ನೀವು ಅಂಟುಂಡೆ ಮಾಡಿಕೊಂಡು ಕನ್ಸ್ಯೂಮ್ ಮಾಡೋದ್ರಿಂದ ನಿಮಗೆ ಬಾಣಂತನದಲ್ಲೂ ತುಂಬ ಚೆನ್ನಾಗಾಗುತ್ತೆ. ಮತ್ತು ಹೆಲ್ತ್ ಬೆನಿಫಿಟ್ಸ್ ಯಾರಿಗೆಲ್ಲ ತುಂಬ ಸುಸ್ತಾಗ್ತಾ ಇರುತ್ತೆ ಅಥವಾ ಸ್ವಲ್ಪ ನಡೆದ್ರೆ ಸಾಕು ಎದುರು ಬರುತ್ತೆ ಅಂತ ಹೇಳ್ತಿರ್ತಾರೆ, ಅಂಥದ್ದನ್ನು ಕೂಡ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು B12 ಕೂಡ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಇದನ್ನು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಬನ್ನಿ. ಹೆಚ್ಚೇನು ಮಾಡೋಕ್ಕಾಗದಿದ್ರು ಬಿಸಿನೀರಲ್ಲಿ ನೆನೆಸಿ ಅದನ್ನು ಸ್ವಾಲೋ ಮಾಡ್ತಾ ಬರೋದ್ರಿಂದ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಅಂತೂ ಖಂಡಿತ ಆಗುತ್ತೆ. ಅಳವಿ ಬೀಜದಿಂದ ಇಷ್ಟೆಲ್ಲ ಯೂಸೇಜ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ.